ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೇಜಾರಾಗಬೇಡಿ, ಇಷ್ಟು ದಿನ ಡೈರೆಕ್ಟಾಗಿ ಬೋರ್ಡ್ ಕಡೆಗೆ ಇಡ್ತಿದ್ದೆ. ಅಸಿಸ್ಟೆಂಟು ಒಂದೆರಡು ತಿಂಗಳು ರಜಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾವೇ ಅಡ್ಜಸ್ಟ್ ಮಾಡಿಕೊಂಡು ನಾವೇ ಓಕೆ ಅಂತ ಕೊಟ್ಕೊಂಡು ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಎನಿಹೋ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳ, ಈ ಒಂದು ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಸಂಪೂರ್ಣವಾಗಿ ನಿಮಗೆ ನಾನು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇದ್ದೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ವಿಡಿಯೋದ ಕೆಳಗಡೆ ಡೌಟ್ಸ್ಗಳನ್ನು ಕೇಳ್ತಾ ಇದ್ದೀರಾ. ಆ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕೆ ಅಂತಲೇ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಎಂತಹ ಡೌಟ್ಸು ಅಂದರೆ ಎಕ್ಸಾಮ್ 2ನಲ್ಲಿ ಇರುವಂತಹ ಡೌಟ್ಸು. ಎಕ್ಸಾಮ್ 2 ಅಂದರೆ ಸ್ಕ್ಯಾನ್ ಕಾಪಿ ಆಗಿರ್ಬೋದು. ನಿಮ್ಮ ಯಾಕಂದರೆ ಎಕ್ಸಾಮ್ 2 ತಾವುಗಳು ಬರಿತಾ ಇರೋದೇ ಕಡಿಮೆ ಅಂಕಗಳು ಬಂದಿದೆ ಅಂತ ಮೊದಲು ಸ್ಕ್ಯಾನ್ ಕಾಪಿ ತರಿಸ್ತೀರಾ, ರಿವ್ಯಾಲ್ಯೂಯೇಷನ್ ಹಾಕ್ತೀರಾ. ಇದು ಬಹಳ ಡೌಟ್ಸ್ಗಳಿದ್ದಾವೆ. ಎಕ್ಸಾಮ್ ಕಟ್ಟಿದರೆ ಬರಲಿಲ್ಲ ಅಂದರೆ ಕಡಿಮೆ ಅಂಕ ಬಂದರೆ ಏನೆಲ್ಲ ಡೌಟ್ಸ್ಗಳಿದ್ದಾವೋ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ಕೊಡ್ತೇನೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹಾಗಿದ್ರೆ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲರಿಗೂ ಕೂಡ ಕೆಲವೊಂದು ಡೌಟ್ಸ್ಗಳನ್ನು, ನೀವು ಮಾಡಿದಂಥ ತಪ್ಪುಗಳನ್ನು ತೋರಿಸ್ಕೊಡ್ತೇನೆ. ಸರ್, ಐ ಡಿಡ್ ಮಿಸ್ಟೇಕ್ ವೈಲ್ ಅಪ್ಲೈಯಿಂಗ್ ಎಕ್ಸಾಮ್ 2 ಅಂತ. ಎಕ್ಸಾಮ್ 2 ಅಪ್ಲೈ ಮಾಡುವ ಸಮಯದಲ್ಲಿ ತಪ್ಪಾಗಿಬಿಟ್ಟಿದೆ. 3 ಪೇಪರನ್ನು ಏನಂತೀರ ತಗೊಳ್ಳೋ ರಿಪೀಟರ್ ಅಂತ ಮಾಡಿಬಿಟ್ಟಿದ್ದೀನಿ. ಅದು ಇಂಪ್ರೂವ್ಮೆಂಟ್ ಅಂತ ಆಗಬೇಕಿತ್ತು. ಏನೇನೇನೆಲ್ಲ ನಿಮಗೆ ಡೌಟ್ಸ್ಗಳು ಬಹಳ ಇದ್ದಾವೆ, ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ತೇನೆ. ಹಾಗೂ ನಾನು ನನ್ನ ವಿಡಿಯೋದಲ್ಲಿ ಹೇಳಿದೆ ವಿದ್ಯಾರ್ಥಿಗಳೇ, ಒಂದು ದಿನ ಸಮಯ ಕೊಡಿ, ನಂತರದಲ್ಲಿ ತಾವುಗಳು ಏನು ಮಾಡಬೇಕು, ಎಕ್ಸಾಮ್ 2ಗೆ ಅಪ್ಲೈ ಮಾಡಿ ಅಂತ. ಯಾಕಂದರೆ ಸರ್ವರ್ ಬ್ಯುಸಿ ಇರುತ್ತೆ. ಅವ್ರು ಮಾಡಿದಂಥ ತಪ್ಪುಗಳು ಆ ಒಂದು ದಿನದಲ್ಲಿ ಎಲ್ಲದೂ ಕೂಡ ಗೊತ್ತಾಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಅಂತ. ವಿಡಿಯೋ ಸಂಪೂರ್ಣವಾಗಿ ನೋಡಲ್ಲ ನೀವು, ನೋಡಿ ಸರ್ ಪ್ರತಿಯೊಂದು ವಿಡಿಯೋ. ಹಾಗಿದ್ರೆ ಮೊದಲನೆಯ ಡೌಟ್ ನಿಮಗೆಲ್ಲ ಏನಾಗಿತ್ತು ಅಂದರೆ, ಇಫ್ ಐ ಡಿಡ್ ನಾಟ್ ರೈಟ್ ಎಕ್ಸಾಮ್ ಅಂತ. ಸರ್, ನೀವು ಹೇಳಿಬಿಟ್ರಿ ಅಂತ ಎಕ್ಸಾಮ್ 2 ಏನೋ ನಾವು ಅಪ್ಲೈ ಮಾಡ್ತೀವಿ, ಆದರೆ ನಮಗೆ ಏನೋ ಬೈ ಚಾನ್ಸ್ ಅವತ್ತಿನ ದಿನ ಎಲ್ಲ ಊರಿಗೆ ಹೋಗಿರ್ತೀವಿ, ಅಥವಾ ಆರಾಮಿರಲ್ಲ, ಅಥವಾ ಏನೋ ಆಗಿರುತ್ತೆ. ಅಂಥ ಸಮಯದಲ್ಲಿ ನಾವು ಎಕ್ಸಾಮ್ 2 ಕಟ್ಟಿರ್ತೀವಿ, ದುಡ್ಡು ಕೂಡ ಕೊಟ್ಟಿರ್ತೀವಿ. ಎಕ್ಸಾಮ್ 2 ಬರೀಲಿಲ್ಲ ಅಂದರೆ ಫೇಲ್ ಅಂತ ಕನ್ಸಿಡರ್ಡ್ ಮಾಡ್ತಾರಾ ಅಥವಾ ಆಬ್ಸೆಂಟ್ ಅಂತ ಕನ್ಸಿಡರ್ಡ್ ಮಾಡ್ತಾರಾ ಅಂತ. ಇಲ್ಲಿ ಫೇಲ್ ಅಂತಲೂ ಕನ್ಸಿಡರ್ಡ್ ಮಾಡಲ್ಲ, ಆಬ್ಸೆಂಟ್ ಅಂತಲೂ ಕನ್ಸಿಡರ್ಡ್ ಮಾಡಲ್ಲ ಸರ್. ನೀವು ಎಕ್ಸಾಮ್ 1ನಲ್ಲಿ ಆ ಪರೀಕ್ಷೆಗೆ, ಯಾವ ಪರೀಕ್ಷೆಗೆ ಕಟ್ಟಿರ್ತಿರೋ ಎಕ್ಸಾಮು, ಯಾವ ಸಬ್ಜೆಕ್ಟಿಗೆ ಎಕ್ಸಾಮ್ ಕಟ್ಟಿರ್ತಿರೋ, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ 50 ಮಾರ್ಕ್ಸ್ ಬಂದಿರುತ್ತೆ ಅಂದ್ಕೊಳ್ಳಿ, ಇಂಪ್ರೂವ್ಮೆಂಟಿಗಾಗಿ ಎಕ್ಸಾಮ್ 2 ಕಟ್ಟಿರ್ತೀರಾ. 50 ಮಾರ್ಕ್ಸು ಏನಿರುತ್ತೋ ಎಕ್ಸಾಮ್ 1ನಲ್ಲಿ ಅದನ್ನೇ ಇಡ್ತಾರೆ. ಯಾಕೆ ಇಡ್ತಾರೆ ಅಂದರೆ ವಿದ್ಯಾರ್ಥಿ ಬಂದು ಎಕ್ಸಾಮ್ 2 ಬರ್ದಿಲ್ಲ ಅಂತ. ಕ್ಲಿಯರ್? ನೆಕ್ಸ್ಟ್ ಡೌಟ್ ಏನಿದೆ ಅಂದರೆ ನಿಮಗೆ, ಸರ್ ಎಕ್ಸಾಮ್ 2 ಕಟ್ಟಲಿಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರ, ನಮ್ಮ ಕಾಲೇಜಿನ ಪ್ರಿನ್ಸಿಪಾಲಿನ ಪರ್ಮಿಷನ್ ಬೇಕಾ, ಕಾಲೇಜಿನವರ ಪರ್ಮಿಷನ್ ಬೇಕಾ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲೂ ಇದ್ರ ಬಗ್ಗೆ ನಾನು ಹೇಳಿದ್ದೆ, ವಿಡಿಯೋ ನೋಡ್ರೋ ಸಂಪೂರ್ಣವಾಗಿ. ಯಾರ ಪರ್ಮಿಷನ್ನು ಬೇಡ. ಎಕ್ಸಾಮ್ 2 ಕಟ್ಟಬೇಕು ಅಂತ ತಮ್ಮ ಮನಸ್ಸು ಹೇಳ್ತಾ ಇದೆ, ತಮ್ಮ ಮೆಚ್ಯೂರಿಟಿ ಲೆವೆಲ್ ನಿಮ್ಗೆ ಹೇಳ್ತಾ ಇದೆ, ಏಕೆಂದರೆ ಕಡಿಮೆ ಅಂಕಗಳು ಬಂದಿದ್ದಾವೆ ಅಂತ. ದಯವಿಟ್ಟು ಆನ್ಲೈನ್ ಮುಖಾಂತರ ಕಟ್ಟಬೇಕು. ಇದು ಆಫ್ಲೈನ್ ಆಗೋದಿಲ್ಲ, ಕಾಲೇಜಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮೊಬೈಲಲ್ಲೇ ಕೂತ್ಕೊಂಡು ಎಕ್ಸಾಮ್ 2 ಈಸಿಯಾಗಿ ಕಟ್ಟಬೇಕು. ಏನೆಲ್ಲ ಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಹಾಗೂ ಎಕ್ಸಾಮ್ 2 ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಒಂದು ಸಂಪೂರ್ಣವಾಗಿ ನಾನೇ ಒಂದು ವಿದ್ಯಾರ್ಥಿಯ ಎಕ್ಸಾಮ್ 2 ಅಪ್ಲೈ ಮಾಡಿರುವಂಥ ಒಂದು ವಿಡಿಯೋ ಕೂಡ ಮಾಡಿ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ಸ್ವಲ್ಪ ನೋಡಿ. ನೆಕ್ಸ್ಟು, ವಿಚ್ ಮಾರ್ಕ್ಸ್ ದೇ ಪಿಕ್ ಫೈನಲ್ ಆಗಿ ಯಾವ ಅಂಕಗಳನ್ನು ಅವರು ಪಿಕ್ ಮಾಡ್ತಾರೆ. ನಾನು ಇವತ್ತು ಎಕ್ಸಾಮ್ 1ನಲ್ಲಿ 70 ಮಾರ್ಕ್ಸ್ ತೆಗೆದಿದ್ದೆ ಇಂಗ್ಲೀಷಿಗೆ ಅಂತಲೇ ಅಂದ್ಕೊಳ್ಳಿ, ಅಥವಾ ಮ್ಯಾಥಮೆಟಿಕ್ಸಲ್ಲಿ 70 ಅಂಕಗಳನ್ನು ತೆಗೆದಿದ್ದೆ ಸರ್. ಎಕ್ಸಾಮ್ 2 ಬರೆದಾಗ ಮತ್ತೆ ನನಗೆ 68 ಅಂಕಗಳು, 2 ಅಂಕಗಳು ಕಡಿಮೆ ಬಂತು, ಅಥವಾ 70 ಇತ್ತು 72 ಬಂತು. ಹಾಗಿದ್ದರೆ ಯಾವ ಅಂಕಗಳನ್ನು ಅವರು ಪಿಕ್ ಮಾಡ್ತಾರೆ ಅಂತ ತಾವುಗಳು ಕೇಳ್ತಿದ್ರೆ, ಯಾವ ಅಂಕಗಳನ್ನು ಮಾರ್ಕ್ಸ್ ಕಾರ್ಡಲ್ಲಿ ಅವರು ನನಗೆ ಹಾಕಿ ಕೊಡ್ತಾರೆ ಅಂತ, ಯಾವ ಮಾರ್ಕ್ಸನ್ನು ಪಿಕ್ ಮಾಡ್ತಾರೆ ಅಂದರೆ ಫೈನಲ್ ಆಗಿ ಯಾವ ಮಾರ್ಕ್ಸು ಜಾಸ್ತಿ ಇರುತ್ತೋ, ಎಕ್ಸಾಮ್ 1 ಜಾಸ್ತಿ ಇದ್ದರೆ ಎಕ್ಸಾಮ್ 1 ತೆಗೆದುಕೊಳ್ತಾರೆ, ಎಕ್ಸಾಮ್ 2 ಜಾಸ್ತಿ ಇದ್ದರೆ ಎಕ್ಸಾಮ್ 2 ಪಿಕ್ ಮಾಡುತ್ತೆ. ಇದು ಕಂಪ್ಯೂಟರೈಸ್ಡ್ ಏನಂತಿರೋ ತಗೊಳ್ಳೋ ಸಾಫ್ಟ್ವೇರ್ ಆಗಿರುತ್ತೆ. ಅದು ತಾನಾಗಿ ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡ್ಕೊಳುತ್ತೆ, ಯಾವುದು ಜಾಸ್ತಿ ಇದೆಯೋ ಅದನ್ನು ಪಿಕ್ ಮಾಡ್ಕೊಳುತ್ತೆ. ಕ್ಲಿಯರ್? ಇದು ಮ್ಯಾನ್ಯುವಲ್ ಆಗಿ ನಡೆಯುವಂಥ ಪ್ರೋಸೆಸ್ ಅಲ್ಲ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸರ್ ನಾನು KCET ಎಕ್ಸಾಮನ್ನು ಬರೀತಾ ಇದ್ದೀನಿ. ಸೈನ್ಸ್ ವಿದ್ಯಾರ್ಥಿಗಳಿಗೆ KCET ಎಕ್ಸಾಮನ್ನು ಬರೀತಾ ಇದ್ದೀನಿ. ನಾನು ಎಕ್ಸಾಮ್ 2 ಕಟ್ಬೋದಾ ಅಂತ. 100% ಕಟ್ಬೋದು ಸರ್. ಯಾಕೆ ಚಿಂತೆ ಮಾಡ್ತಾಯಿದ್ದೀರಾ? ನಿಮ್ಮ ಎಕ್ಸಾಮ್ ಇರೋದು 23, 24ಕ್ಕೆ. ತಾವುಗಳು ನಮ್ಮ ಎಕ್ಸಾಮ್ 2 ಬರೀತಾ ಇರುವಂಥದ್ದು ಇದೇ ತಿಂಗಳ 30ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ, ಹೌದಲ್ವಾ? ಬನ್ನಿ. ಹಾಗಿದ್ದರೆ ಇನ್ನೊಂದು ಡೌಟ್ ಇದೆ ಸರ್, ವಿತೌಟ್ ಸ್ಕ್ಯಾನ್ ಕಾಪಿ ಕ್ಯಾನ್ ಐ ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಅಂತ. ಸರ್, ನನಗೆ ಸ್ಕ್ಯಾನ್ ಕಾಪಿ ಬೇಡ, ನಾನು 500 ರೂಪಾಯಿ ಉಳಿಸ್ಬೇಕು ಅಂತ ಇದ್ದೀನಿ. 530 ರೂಪಾಯಿ ಡೈರೆಕ್ಟಾಗಿ 1600 ಎಷ್ಟದು 1650 ಅಲ್ವಾ ಕಟ್ಬಿಟ್ಟು ರಿವ್ಯಾಲ್ಯೂಯೇಷನಿಗೆ ಹಾಕ್ಬೋದಾ ಅಂತ. ಇಲ್ಲ ಕಣ್ರೋ, ಕಂಪಲ್ಸರಿಯಾಗಿ ಸ್ಕ್ಯಾನ್ ಕಾಪಿ ತರಿಸ್ಕೋಬೇಕು. ಫಸ್ಟು ಅದನ್ನು ಚೆಕ್ ಮಾಡ್ಕೋಬೇಕು, ನಂತರದಲ್ಲಿಯೇ ಯು ಆರ್ ಎಲಿಜಿಬಲ್. ಅರ್ಥ ಆಗುತ್ತಾ? ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನಿಗೆ.
ಹಾಕಬೇಕು ಅನ್ನೋರು ಕಂಪಲ್ಸರಿಯಾಗಿ ಸ್ಕ್ಯಾನ್ ಕಾಪಿ ತರಿಸ್ಕೊಳ್ಳೇಬೇಕು. ಕ್ಲಿಯರ್? ಕನ್ನಡ ಇಂಗ್ಲೀಷಲ್ಲೂ ಅರ್ಥ ಮಾಡಿಸ್ತಾ ಇದ್ದೇನೆ. ನೆಕ್ಸ್ಟು ಸರ್ KCET ಬರಿತಾ ಇದ್ದೀನಿ, ಕ್ಯಾನ್ ಐ ಅಪ್ಲೈ ಫಾರ್ ಎಕ್ಸಾಮ್ ಟು ಆಯ್ತಲ್ವಾ? ಹಾಂ ಸರ್, ಇದು KCET ಎಕ್ಸಾಮಿಗೆ ಕೌಂಟ್ ಆಗುತ್ತಾ ಅಂತ ಕೆಲವರಿಗೆ ಡೌಟ್ ಇತ್ತು. KCET ಎಕ್ಸಾಮಿಗೆ ನಮ್ಮ ಥಿಯರಿ ಮಾರ್ಕ್ಸು ಕೌಂಟ್ ಆಗುತ್ತಾ? ಇದು ಬರಿತಾ ಇದ್ದೀವಲ್ವಾ, ಎಕ್ಸ್ಟ್ರೀಮ್ಲಿ ಸಾರಿ. KCET ಎಕ್ಸಾಮ್ ಆದಮೇಲೆ ನಮ್ಮ ಈ ಎಕ್ಸಾಮ್ 2 ಮಾರ್ಕ್ಸ್ಗಳು ಅದಕ್ಕೆ ಏನಂತೀರ ತಾವುಗಳು ಕೌಂಟ್ ಆಗುತ್ತಾ? ಯಾಕಂದರೆ 50% ಈ ಥಿಯರಿ ಮಾರ್ಕ್ಸಿಂದ. ಇದು ಡೌಟ್ ಇರುವಂಥದ್ದು ನಮ್ಮ ಸೈನ್ಸ್ ಮಕ್ಕಳಿಗೆ. ಇದ್ರ ಒಂದು ಶಾರ್ಟ್ ವಿಡಿಯೋ ಮಾಡಿಕೊಡ್ತೇನೆ, ಚಿಂತೆ ಮಾಡಬೇಡಿ. ನೆಕ್ಸ್ಟು ಸರ್, ಎಕ್ಸಾಮ್ 2 ಹಾಲ್ ಟಿಕೆಟ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ಎಲ್ಲರೂ ನಿಮಗೆ ಎಷ್ಟು ಒಂದು ಇದಿದೆ. ಫಸ್ಟ್ ಎಕ್ಸಾಮ್ 2 ಕಟ್ಟರಲ್ಲೇ ಅಂದರೆ ಸರ್ ಎಕ್ಸಾಮ್ 2 ಹಾಲ್ ಟಿಕೆಟ್ ಎಲ್ಲಿ ಸಿಗುತ್ತೆ? ಸರ್ ಎಕ್ಸಾಮ್ 2 ಕಟ್ಟರಲ್ಲೇ ಅಂದರೆ ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ. ಸರ್ ಎಕ್ಸಾಮ್ 2 ಕಟ್ಟಿ ಅಂತ ನಾನು ಈ ಕಡೆ ಹೇಳ್ತಾ ಇದ್ದರೆ ಸರ್ ಎಷ್ಟು ಸಬ್ಜೆಕ್ಟ್ ನಾನು ಕಟ್ಬೋದು? ಸರ್ 6 ಬೇಕಂದ್ರೆ 6 ಸಬ್ಜೆಕ್ಟ್ ಕಟ್ಟಿ. ಇರೋದೇ 15 ದಿನ ಕಂಡ್ರೋ, ಟೈಮ್ ಇಲ್ಲ. ಹಾಗಾಗಿ ಪರ್ಫೆಕ್ಟಾಗಿ 2 ಸಬ್ಜೆಕ್ಟ್ ಯಾವುದು ನಿಮಗೆ ಭರವಸೆ ಇದೆಯೋ, ಕಾನ್ಫಿಡೆನ್ಸ್ ಇದೆಯೋ, ದಟ್ ಐ ವಿಲ್ ರೈಟ್ ಇನ್ ಎಕ್ಸಾಮ್ ಅಂತ ಅಂತಹ ಸಬ್ಜೆಕ್ಟನ್ನು ಮಾತ್ರ ಪಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ ಭಾಳ ಕಾನ್ಫಿಡೆನ್ಸ್ ಇದೆ, ಬರೀ 60 ಮಾರ್ಕ್ಸ್ ಬಂದಿದೆ, 75 ದಾಟಿಸ್ತೀನಿ ಅನ್ನೋರು ಇಂಗ್ಲೀಷನ್ನು ತಗೊಳ್ಳಿ. ಇಲ್ಲ ಸರ್ ನನಗೆ ಕನ್ನಡ ಭಾಳ ಕಡಿಮೆ ಬಂದಿದೆ, ಈ ಸಲ ನಾನು ಬರದೇ ಬರಿತೀನಿ ಅನ್ನೋರು ಕನ್ನಡ ತಗೊಳ್ಳಿ. ಇಲ್ಲ ಸರ್ ನಾನು ಕಂಪ್ಯೂಟರ್ ಸೈನ್ಸ್ ಕಡಿಮೆ ಬಂದಿದೆ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟನ್ನು ಪಿಕ್ ಮಾಡ್ಕೊಳ್ಳಿ. ಇದೇನು ಜಾತ್ರೆ ಎಲ್ಲ ಸುಮ್ಮನೆ ಸಂತೆಗೆ ಹೋಗ್ಬಿಟ್ಟು ಹಾಕಮ್ಮ ಒಂದು 2 kg, ಈ ಕಡೆ ಒಂದು 2 kg ಹಾಕು, ಮತ್ತೆ ಟೊಮಾಟೊ ತೊಗೊಂಡಿರ್ತೀರ, ಮತ್ತೆ ಆ ಕಡೆ ಹೋದ್ರೆ ಮತ್ತೆ ಕಡಿಮೆ ಇರುತ್ತೆ, ಇನ್ನೊಂದು 2 kg ಹಾಕು ಅಂತ. ದಿಸ್ ಈಸ್ ನಾಟ್ ಎ ಮಾರ್ಕೆಟ್ ಸರ್. ತಾವುಗಳು ಎಕ್ಸಾಮನ್ನು ಬರೀಲಿಕ್ಕೆ ಹೋಗ್ತಾ ಇದ್ದೀರಾ. ಪ್ರತಿಯೊಂದು ಎಕ್ಸಾಮಿಗೆ 175 ರೂಪಾಯಿ ಆಗಿರುತ್ತೆ, ನೆನಪಿರಲಿ. ನೆಕ್ಸ್ಟು ಸರ್ ಎಕ್ಸಾಮ್ 2 ಹಾಲ್ ಟಿಕೆಟ್ ಆಯ್ತಲ್ವಾ? ಎಕ್ಸಾಮ್ 2 ಹಾಲ್ ಟಿಕೆಟ್ ಹೇಳ್ಬಿಡ್ತೀನಿ. ಎಕ್ಸಾಮ್ 2 ಹಾಲ್ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂದರೆ ಫಸ್ಟ್ ಅಪ್ಲೈ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಅಪ್ಲೈ ಆದಮೇಲೆ ಸ್ವಲ್ಪ ದಿನಗಳ ನಂತರ, ಅಂದರೆ ಎಕ್ಸಾಮು ಇನ್ನೂ 4 ದಿನಗಳು ಇದೆ ಅಂದರೆ ನಿಮಗೆ ಫೈನಲ್ಲಾಗಿ ಅವತ್ತು ಮೆಸೇಜ್ ಬರುತ್ತೆ. ಹಾಲ್ ಟಿಕೆಟು ಆನ್ಲೈನ್ನೇ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಕಾಲೇಜಿಗೆ ಹೋಗಿ ತಗೋಬೇಕು ಅಂತ ಪ್ರೆಸೆಂಟ್ ಇರುವಂತಹ ನ್ಯೂಸ್ ಏನು ಅಂದರೆ ಸರ್ಕ್ಯುಲರ್ ಪ್ರಕಾರ ತಾವುಗಳು ಆ ಕಾಲೇಜಿಗೆ ಹೋಗಿ ತಗೋಬೇಕು. ಕ್ಲಿಯರ್? ಹಾಗಿದ್ರೆ ಇನ್ನೊಂದು ಡೌಟ್ ಮತ್ತು ನಾನೇ ಇಟ್ಬಿಡ್ತೀನಿ ಈಗ. ಹಾಗಿದ್ರೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ಎಲ್ಲಿ ಹೋಗಬೇಕು? ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಮಕ್ಕಳೇ. ಎಕ್ಸಾಮ್ 30ಕ್ಕೆ ಅಂದರೆ 25, 26ಕ್ಕೆ ಇನ್ನೊಂದು ಸರ್ಕ್ಯುಲರ್ ಬರುತ್ತೆ. ಅದರ ಪ್ರಕಾರ ಒಂದು ವಿಡಿಯೋವನ್ನು ಮಾಡಿ ನಾನು ನಿಮಗೆ ಕೊಡ್ತೇನೆ, ಆಯಿತಾ? ಯಾಕಂದರೆ ಈ ಒಂದು ವಿಡಿಯೋ ಮಾಡಿರುತ್ತಿರುವಂಥದ್ದು ಫ್ರೆಷರ್ಸಿಗಾಗಿರ್ಬೋದು, ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ರಿಪೀಟರ್ಸಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅಂತ. ನೆಕ್ಸ್ಟು ಸರ್, ಹೌ ಮೆನಿ ಡೇಸ್ ಇಟ್ ಟೇಕ್ಸ್ ಇಫ್ ಐ ಅಪ್ಲೈ ಫಾರ್ ಸ್ಕ್ಯಾನ್ ಕಾಪಿ? ಸರ್ ನಾನು ಸ್ಕ್ಯಾನ್ ಕಾಪಿಗೆ ಇವತ್ತು ಅಪ್ಲೈ ಮಾಡಿದ್ದೀನಿ. ಸ್ಕ್ಯಾನ್ ಕಾಪಿ ಅಂದರೆ ಅರ್ಥ ಆಯ್ತಲ್ವಾ? ನೀವು ಬರೆದಂತಹ ಪೇಪರು ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಅಪ್ಲೈ ಮಾಡ್ಕೊಂಬಿಟ್ಟಿದ್ದೀರಾ. ಸರ್ ಎಷ್ಟು ದಿನಗಳು ತಗೊಳತ್ತೆ ಅಂತ. ಹಾಗಾಗಿ ನೋಡಿ ಎಷ್ಟು ದಿನಗಳು ಆಗ್ಬೋದು. ಅವ್ರು ಹೇಳ್ತಾರೆ 2 to 3 ಡೇಸ್ ವರ್ಕಿಂಗ್ ಡೇಸಲ್ಲಿ 2 to 3 ಡೇಸ್ ವರ್ಕಿಂಗ್ ಡೇಸ್ ಆಗಿರಬೇಕು. ಅಷ್ಟರಲ್ಲಿ ನಿಮಗೆ ಸ್ಕ್ಯಾನ್ ಕಾಪಿ ಬರುತ್ತೆ, ಮೆಸೇಜ್ ಕೂಡ ಬರುತ್ತೆ. ಕೆಲವೊಮ್ಮೆ 5 ಡೇಸೇ ತಗೊಂಬಿಡುತ್ತೆ ಅಂತ. ಅದಕ್ಕೆ PUC ಬೋರ್ಡ್ ಏನು ಹೇಳುತ್ತೆ ಅಂದರೆ, ಮಗು ನೀವು ಒಂದು ಕೆಲಸ ಮಾಡು, ಮೊದಲು ಎಕ್ಸಾಮ್ 2 ಕಟ್ಕೋ. ಯಾವುದರಲ್ಲಿ ನಿನಗೆ ಡೌಟ್ ಇದೆ ಅದು ಸ್ಕ್ಯಾನ್ ಕಾಪಿ ಬರೋದು ಲೇಟ್ ಆದರೆ ಆರಾಮಾಗಿ ಟೆನ್ಷನ್ ಇಲ್ಲದೆ ಎಕ್ಸಾಮ್ 2 ತಾವುಗಳು ಬರಿಬೋದು ಅಂತ. ಅರ್ಥ ಆಗುತ್ತಲ್ವ? ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟು ರಿವ್ಯಾಲ್ಯೂಯೇಷನ್ನು ಅಪ್ಲೈಡು. ಏನಿದು ಕ್ಯಾನ್ ಐ ರೈಟ್ ಎಕ್ಸಾಮ್ 2 ಅಂತ. ಸರ್ ನಾನು ಈಗ ಏನಾಗುತ್ತೆ ಅಂದರೆ ಲಾಸ್ಟ್ 17ಕ್ಕೆ ಇದೆ ಅದು, ಆಯಿತಾ? ರಿವ್ಯಾಲ್ಯೂಯೇಷನ್ಗೆ ಹಾಕಿರ್ತೀರ, ರಿವ್ಯಾಲ್ಯೂಯೇಷನ್ ಆಗಿದ್ದು ಇನ್ನೂ ಬರಲಿಕ್ಕೆ ಸಮಯ ತಗೊಂತಿರುತ್ತೆ. ಈ ಕಡೆ ಎಕ್ಸಾಮ್ 2 ಸ್ಟಾರ್ಟ್ ಆಗಿರುತ್ತೆ. ಹಾಗಿದ್ರೆ ನಿಮ್ಮ ಡೌಟ್ ಏನು ಅಂದರೆ, ಸರ್ ನಾನು ರಿವ್ಯಾಲ್ಯೂಯೇಷನಿಗೆ ಹಾಕಿರ್ತೀನಿ, ಹಾಗಿದ್ರೆ ನಾನು ಎಕ್ಸಾಮ್ 2 ಕೂಡ ಕಟ್ಕೊಂಡು ಬರಿಬೋದಾ ಅಂತ. 100% ಬರಿಬೋದು ಮಕ್ಕಳೇ. ಖುಷಿಯಾಗಿ ಎಕ್ಸಾಮ್ 2 ಕಟ್ಟರಲ್ಲೋ ಆಮೇಲೆ ಬೇರೆದು ಯೋಚನೆ ಮಾಡೋಣ. ಖುಷಿಯಾಗಿ ಎಕ್ಸಾಮ್ 2ಗೆ ಪ್ರಿಪೇರ್ ಆಗಿ. ಅದನ್ನು ಬಿಟ್ಟು ಹಾಲ್ ಟಿಕೆಟ್ ಎಲ್ಲಿ ಕೊಡ್ತಾರೆ, ನನಗೆ ಎಕ್ಸಾಮ್ ಸೆಂಟ್ರ್ ಸೇಮ್. ಅಯ್ಯೋ ಇನ್ನೊಂದು ಡೌಟು, ಸರ್ ನಾನು ಲಾಸ್ಟ್ ಎಕ್ಸಾಮ್ 1 ಬರೆದ್ನಲ್ವ, ಅಲ್ಲೇ ಎಕ್ಸಾಮ್ ಸೆಂಟ್ರ್ ನಂದು, ನಾನು ಅಲ್ಲೇ ಹೋಗಿ ಎಕ್ಸಾಮ್ ಬರೆಯೋದು ಅಂತ. 99% ಆ ಸೆಂಟ್ರ್ ನಿಮಗೆ ಸಿಗಲ್ಲ ಸರ್. ಯಾಕಂದರೆ ಲಿಮಿಟೆಡ್ ಸ್ಟೂಡೆಂಟ್ಸ್ಗಳು ಇರ್ತಾರೆ ಎಕ್ಸಾಮ್ 2 ಬರೆಯೋರು. ಅಂತಹ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಅಥವಾ ನಿಯರ್ ಆಗಿರುವಂಥ ಆ ಡಿಸ್ಟಿಕ್ಕಲ್ಲಿ, ಹಾಗಾಗಿ ನಿಮಗೆ ಅಪ್ಲೈ ಮಾಡುವಾಗ ಡಿಸ್ಟಿಕ್ಕನ್ನು ಕೇಳಿರ್ತಾನೆ, ಅಲ್ಲಿ ನಿಮಗೆ ಹತ್ತಿರ ಆಗಲಿ ಅಂತ ಅಷ್ಟೇ. ಅರ್ಥ ಆಗುತ್ತಲ್ವ? ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಇನ್ನೊಂದು ಏನು ಇದೆ, ಇಲ್ಲಿಗೆ ಸಂಪೂರ್ಣವಾಗಿ ಮುಗೀತು. ಸರ್ ಐ ಡಿಡ್ ಮಿಸ್ಟೇಕ್ ವೈಲ್ ಅಪ್ಲೈಯಿಂಗ್ ಎಕ್ಸಾಮ್ 2 ಅಂತ ಇದೆ. ಎಕ್ಸಾಮ್ 2 ಅಪ್ಲೈ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದ್ದೀನಿ. ನೋಡಿ ಸರ್, ಮಿಸ್ಟೇಕ್ ಆಗಬಾರ್ದು. ಹಾಗಾಗಿ ಇನ್ನೊಂದು ವಿಡಿಯೋ ಮಾಡಿಕೊಡ್ತೇನೆ. ಹೆಲ್ಪ್ಲೈನ್ಸ್ ನಂಬರ್ಗಳಿದ್ದಾವೆ 4. ಆ 4 ನಂಬರಿಗೆ ತಾವುಗಳು ಕಾಲ್ ಮಾಡಬೇಕು. ನಾನು ಜೀನಿಯಸ್ಸು, ನನಗೆ ತಾವುಗಳು ರಿಜಿಸ್ಟರ್ ನಂಬರನ್ನು ಕಳಿಸ್ಕೊಡಿ, ನಾನೇ ಸರಿ ಮಾಡ್ತೀನಿ. ಇದು ತಪ್ಪಾಗತ್ತೆ ಸರ್. ಹಾಗಾಗಿ ಹೆಲ್ಪ್ಲೈನ್ ಅಂತಲೇ ಇಟ್ಟಿದ್ದಾರೆ. ನಿಮಗೆ ಏನೇನು ಡೌಟ್ ಇದ್ದರೂ ಅವರು ಅವರ ಕಾಲನ್ನು ರಿಸೀವ್ ಮಾಡ್ತಾರೆ. ಅವ್ರದ್ದು 10 ಗಂಟೆಯಿಂದ ಐ ಥಿಂಕ್ 3 ಗಂಟೆನೋ 4 ಗಂಟೆವರೆಗಿದೆ. ಆ ಸಮಯದಲ್ಲಿ ತಾವುಗಳು ಕಾಲ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ಪ್ರತಿಯೊಂದು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಪ್ರತಿಯೊಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ, ಎಕ್ಸಾಮಿಗೆ ಅನುಕೂಲವಾಗಂಗೆ ಇರುತ್ತದೆ. ತಾವುಗಳು ಅದನ್ನು ನೋಡಿದರೆ ಏನು ಡೌಟ್ಸ್ ಉಳಿಯುವುದಿಲ್ಲ. ಏನನ್ನು ಓದಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಏನು, ಎಲ್ಲಿ ಸಿಗುತ್ತೆ ಏನು,
ಹಾಗೂ ಹೆಚ್ಚಿನ ಅಂಕ ಹೇಗೆ ತೆಗಿಬೋದು ಎಲ್ಲದೂ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.